ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 31ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 32 ಶುರು ಮಾಡೋಣ. ಗೆಳೆಯನ ಸ್ಥಿತಿ ನೋಡಿ ನಂದನ್ ಅವರ ಮನಸ್ಸು ವಿಲವಿಲವದ್ದಾಡಿತು. ಸರಿ ರಾಜಾರಾಮ್, ನಿನ್ನ ಮಗಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋತೀನಿ. ನೀನು ಆಯಾಸ ಮಾಡ್ಕೋಬೇಡ, ನನಗೆ 10 ನಿಮಿಷ ಟೈಮ್ ಕೊಡು, ಬೇಗ ಬೇಗ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಎಂದಾಗ, ಹಾಗಿದ್ರೆ ಭರತ್ನ ಈಗಲೇ ಕರೆಸು, ಅವರಿಬ್ಬರ ಮದುವೆನ ಕಣ್ತುಂಬ ನೋಡಿ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಳ್ತೀನಿ ಎಂದಾಗ, ಸರಿ, ನಾನು ಈಗಲೇ ಭರತ್ನ ಕರೆಸ್ತೀನಿ ಎಂದು ಆಚೆ ಹೋದರು. ಆಗಷ್ಟೇ ಕಾಲೇಜ್ನಿಂದ ಗೌತಮ್ ಆಸ್ಪತ್ರೆಗೆ ಓಡೋಡಿ ಬಂದಿದ್ದ. ಎಮರ್ಜೆನ್ಸಿ ವಾರ್ಡ್ನಿಂದ ತನ್ನ ತಂದೆ ಆಚೆ ಬರುತ್ತಿರುವುದನ್ನು ನೋಡಿ ಗಾಬರಿಯಾಗಿ, ಡ್ಯಾಡ್ ಏನಾಯಿತು, ಯಾಕಿಷ್ಟು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಬರೋದಕ್ಕೆ ಹೇಳಿದ್ರಿ ಎಂದು ಗಾಬರಿಯಿಂದ ಕೇಳಲು ಗೌತಮ್, ನಮ್ಮ ಹತ್ರ ಸಮಯ ತುಂಬ ಕಡಿಮೆ ಇದೆ, ತಕ್ಷಣ ನಿನ್ನ ತಮ್ಮನಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಬರೋದಕ್ಕೆ ಹೇಳು ಎನ್ನಲು, ಡ್ಯಾಡ್ ಯಾರಿಗೇನಾಗಿದೆ ಎಂದು ಮತ್ತೆ ಆತಂಕದಿಂದ ಕೇಳಿದಾಗ, ರಾಜಾರಾಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಸೀರಿಯಸ್ ಆಗಿದೆ, ನೀನು ಈಗಿಂದೀಗಲೇ ಭರತ್ಗೆ ಕಾಲ್ ಮಾಡಿ ತಕ್ಷಣ ಇಲ್ಲಿಗೆ ಬರೋದಕ್ಕೆ ಹೇಳು ಎಂದಾಗ, ಡ್ಯಾಡ್ ಅವನಿಗೆ ಯಾಕೆ ಬರೋದಕ್ಕೆ ಹೇಳಬೇಕು ಎಂದು ಕೇಳಿದ ಗೊಂದಲದಿಂದ. ಗೌತಮ್ಗೆ ತನ್ನ ತಂದೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಾಗದೆ ಕೇಳಿದ. ಗೌತಮ್, ಈಗ ನಿನಗೆಲ್ಲನೂ ಬಿಡಿಸಿ ಹೇಳೋಷ್ಟು ಟೈಮ್ ಇಲ್ಲ, ನಾನು ಹೇಳಿದಷ್ಟು ಮಾಡು, ಹಾಗೆ ತಾಳಿ ವ್ಯವಸ್ಥೆ ಕೂಡ ಮಾಡು ಎಂದಾಗ ಶಾಕ್ನಿಂದ, ವಾಟ್, ತಾಳಿನಾ ಎಂದು ಕೇಳಿದವನಿಗೆ, ಗೌತಮ್ ಈಗ ಯೋಚನೆ ಮಾಡ್ತಾ ಕೂರೋ ಸಮಯ ಅಲ್ಲ, ಬೇಗ ನಾನು ಹೇಳಿದ್ದನ್ನು ತೊಗೊಂಡು ಬಾ ಎಂದರೆ, ಓಕೆ ಡ್ಯಾಡ್ ಎಂದು ಭರತ್ಗೆ ಕಾಲ್ ಮಾಡಲು ಆಚೆ ಹೋದ. ನಂದನ್ ಅವರು ಡಾಕ್ಟರ್ ಹತ್ತಿರ ಹೋಗಿ, ಡಾಕ್ಟರ್ ಪ್ಲೀಸ್ ಬೇಗ ಬನ್ನಿ, ರಾಜಾರಾಮ್ ಜೋರಾಗಿ ಉಸಿರು ಎಳೆದುಕೊಳ್ತಿದ್ದಾನೆ ಎಂದಾಗ, ಹೌದಾ, ನಡೀರಿ ನೋಡೋಣ ಎಂದು ಅವಸರದಿಂದ ಎಮರ್ಜೆನ್ಸಿ ವಾರ್ಡ್ಗೆ ಬಂದರು. ರಾಜಾರಾಮ್ ಅವರಿಗೆ ತೆಗೆದಿದ್ದ ಆಕ್ಸಿಜನ್ ಮಾಸ್ಕ್ ಹಾಕಿ ಪಲ್ಸ್ ರೇಟ್ ಚೆಕ್ ಮಾಡಿ, ಸಾರಿ ಸರ್, ಇವ್ರ ಹತ್ರ ಹೆಚ್ಚು ಸಮಯ ಇಲ್ಲ, ಈಗ ನಾವು ಆಪರೇಷನ್ ಮಾಡಿದ್ರೂ ಯಾವ ಉಪಯೋಗವೂ ಇಲ್ಲ ಎಂದರು ಡಾಕ್ಟರ್. ರಾಜಾರಾಮ್ ಅವರು ಕಣ್ ತುಂಬಿಕೊಂಡು ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಾ ನೋವಿನಿಂದ, ನಂದನ್, ಭರತ್ನ ಕರೆಸು ಪ್ಲೀಸ್ ನಂದನ್ ಎಂದು ಬಡಬಡಿಸುತ್ತಿದ್ದರು. ತಕ್ಷಣ ನಂದನ್ ಅವರು ಆಚೆ ಹೋಗಿ, ಗೌತಮ್ ಭರತ್ಗೆ ಕಾಲ್ ಮಾಡಿದ್ಯಾ ಎಂದು ಕೇಳಿದಾಗ, ಡ್ಯಾಡ್ ಕಾಲ್ ಮಾಡಿ ಹೇಳಿದ್ದೀನಿ ಆಸ್ಪತ್ರೆಗೆ ಬರೋದಕ್ಕೆ ಎಂದವನಿಗೆ, ಇನ್ನು ಎಷ್ಟೊತ್ತಂತೆ ಬರೋದಕ್ಕೆ ಎಂದು ಅಸಮಾಧಾನದಿಂದ ಕೇಳಲು, ಇನ್ನೇನು ಬಂದ್ಬಿಡ್ತಾನೆ ಡ್ಯಾಡ್ ಎನ್ನುವಷ್ಟರಲ್ಲಿ ಭರತ್ ಓಡೋಡಿ ಬರುತ್ತಿದ್ದ. ಅಲ್ಲೋಡಿ ಡ್ಯಾಡ್, ಭರತ್ ಬಂದ ಎಂದಾಗ ನಂದನ್ ಅವರಿಗೆ ನೆಮ್ಮದಿಯ ಉಸಿರು ದಬ್ಬುವಂತಾಗಿತ್ತು. ಅವನನ್ನು ಕರ್ಕೊಂಡು ಒಳಗೆ ಬಾ, ವಸು, ರಾಧಾ ಬನ್ನಿ ಎಂದು ಒಳಗಡೆ ಹೋದರು. ಜೀತು, ಈಗೇನು ಮಾಡೋದು, ಡ್ಯಾಡಿನ ಹೇಗೆ ಉಳಿಸ್ಕೊಳ್ಳೋದು, ಇದು ಒಂದು ದಾರಿನೂ ಮುಚ್ಚೋಯ್ತು ಎಂದು ಮತ್ತೆ ಬಿಕ್ಕಿ ಅಳಲು, ಇಲ್ಲ ಮೇಡಮ್, ಇನ್ನೊಂದು ದಾರಿ ಇದೆ ಎಂದಾಗ, ಇನ್ನೊಂದು ದಾರಿನಾ, ಯಾವುದು ಎಂದು ಕೇಳಲು, ಡಾಕ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಆಪ್ರೇಷನ್ ಮಾಡಿ ನಾವು ಆಮೇಲೆ ದುಡ್ಡು ತಂದು ಕೊಡ್ತೀವಿ ಅಂತ ಎಂದಾಗ, ಅವ್ರು ಒಪ್ಕೊಳ್ತಾರೆ ಅಂತೀಯ ಎಂದು ಕೇಳಿದಳು ಅನುಮಾನದಿಂದ. ಕೊನೆಯದಾಗಿ ಇದೊಂದು ಪ್ರಯತ್ನ ಮಾಡೋಣ, ಮಿಕ್ಕಿದ್ದ ದೇವ್ರಿಗೆ ಬಿಡೋಣ ಎಂದರೆ, ಯಾವ ದೇವರು, ನಿನ್ನ ದೇವರು ನಾವೆಷ್ಟು ನೋವು ಸಂಕಟ ದುಃಖ ಪಡ್ತಿದ್ರು ಏನೂ ಮಾಡಲಿಲ್ಲ, ಈಗೇನಾದರೂ ಮಾಡ್ತಾನಾ, ಖಂಡಿತ ಇಲ್ಲ ಎಂದಳು ಕಣ್ತುಂಬಿಕೊಂಡು. ಮೇಡಮ್, ಪ್ರಯತ್ನಗಳೆಲ್ಲ ಮುಗಿದ ಮೇಲೆ ದೇವ್ರ ಮೇಲೆ ತಾನೇ ಭಾರ ಹಾಕೋದು ಎಂದು ಹೇಳಿ ಆಸ್ಪತ್ರೆ ಬಂದಿದ್ದರಿಂದ, ಮೇಡಮ್ ಆಸ್ಪತ್ರೆ ಬಂತು, ನೀವು ಒಳಗೆ ಹೋಗಿರಿ, ನಾನು ಕಾರ್ ಪಾರ್ಕ್ ಮಾಡಿ ಬರ್ತೀನಿ ಎಂದು ಭರಣಿಯನ್ನು ಇಳಿಸಿ ಕಾರ್ ಪಾರ್ಕ್ ಮಾಡಿ ಬರಲು ಹೋದ. ಗೌತಮ್ ಜೊತೆ ಭರತ್ ವಾರ್ಡ್ ಒಳಗಡೆ ಹೋದಾಗ ಬೆಡ್ ಮೇಲೆ ನಿಸ್ತೇಜವಾಗಿ ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಿದ್ದ ರಾಜಾರಾಮ್ ಅವರನ್ನು ನೋಡಿ ಶಾಕ್ ಆಯಿತು. ಅವರನ್ನು ನೋಡಿದ್ದೇ ಗರಬಡಿದಂತೆ ನಿಂತುಬಿಟ್ಟ. 1 ತಿಂಗಳ ಹಿಂದೆಯಷ್ಟೇ ಕಾಲೇಜಿನಲ್ಲಿ ನೋಡಿದ್ದಾಗ ಇನ್ನೂ ಗಟ್ಟಿಮುಟ್ಟಾಗಿಯೇ ಇದ್ದರು. ಇದ್ದಕ್ಕಿದ್ದಂತೆ ಏನಾಯಿತು ಇವರಿಗೆ ಎಂಬುದು ಅವನಿಗೆ ತಿಳಿಯಲಾಯಿತು. ಗೌತಮ್ ಭರತ್ ಹೆಗಲ ಮೇಲೆ ಕೈಯಿಟ್ಟು ಬಾ ಎಂದಾಗಲೇ ವಾಸ್ತವಕ್ಕೆ ಮರಳಿದ್ದ. ರಾಜಾರಾಮ್ ಅವರು ಭರತ್ನ ನೋಡಿದ್ದೇ ಅವರ ಕಣ್ಣುಗಳಲ್ಲಿ ಹೊಳಪು. ಸನ್ನೆಯಲ್ಲೇ ತಮ್ಮ ಹತ್ತಿರಕ್ಕೆ ಬಾ ಎಂದು ಕರೆದರು. ಭರತ್ ನಿಂತಲ್ಲೇ ನಿಂತಿದ್ದ. ಆ ಕ್ಷಣಕ್ಕೆ ಅವನಿಗೆ ಏನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ರಾಜಾರಾಮ್ ಅವರು ನಂದನ್ ಕಡೆ ನೋಡಿ ಹೇಳುವಂತೆ ಕಣ್ಣಲ್ಲೇ ಬೇಡಿಕೊಂಡರು. ಭರಣಿಯನ್ನು ಕಂಡೊಡನೆ ಶಾಂತಮ್ಮ ಓಡೋಡಿ ಬಂದು, ಮೇಡಮ್, ಯಜಮಾನ್ರು ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಅಂತ ಡಾಕ್ಟರ್ ಹೇಳಿದರು ಎನ್ನಲು, ಏನು ಹೇಳ್ತಿದೀಯಾ ಶಾಂತಮ್ಮ, ಡ್ಯಾಡಿ ಎಂದು ಎಮರ್ಜೆನ್ಸಿ ವಾರ್ಡ್ಗೆ ಓಡಿದಳು. ಡ್ಯಾಡಿ ಎಂದು ಹತ್ತಿರ ಬಂದು ಅವರ ತಲೆ ಸವರುತ್ತಾ ಅಳಲು, ಪುಟ್ಟ ಯಾಕೆ ಅಳ್ತೀಯ, ಅಳಬಾರ್ದು, ನೀನು ಗುಡ್ ಗರ್ಲ್ ಅಲ್ವಾ ಎಂದಾಗಲಂತೂ ಅವಳಿಗೆ ದುಃಖ ಉಮ್ಮಳಿಸಿ ಬಂದು ಬಿಕ್ಕಲು ಶುರು ಮಾಡಿದಳು. ನಂದನ್ ಅವರು ಭರತ್ಗೆ
ರಾಜಾರಾಮ್ ಅವರಿಗೆ ಈ ರೀತಿಯಾಗಲು ಕಾರಣವೇನೆಂದು ಅವರಿಗಾದ ಅನ್ಯಾಯದ ಬಗ್ಗೆ ಎಲ್ಲವನ್ನು ಭರತ್ಗೆ ಹೇಳಿದರು. ಭರತ್ಗೆ ವಿಷಯ ಕೇಳಿ ಮತ್ತೊಂದು ಶಾಕ್ ಆಗಿತ್ತು, ಹಾಗೆ ಗೊಂದಲವೂ ಕೂಡ. ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದಾರೆ ಎಂದು. ರಾಜಾರಾಮ್ ಅವರು ಭರತ್ನ ಮತ್ತೆ ತಮ್ಮ ಹತ್ತಿರ ಬಾ ಎಂದು ಕರೆದರು. ಭರತ್ ಹೋಗು ಎಂದಾಗ ತನ್ನ ತಂದೆಯ ಕಡೆ ನೋಡಿ ಅವರ ಹತ್ತಿರ ಹೋದ. ರಾಜಾರಾಮ್ ಅವರು ಭರತ್ ಕೈ ಮೇಲೆ ಭರಣಿ ಕೈ ಇಟ್ಟು, ದಯವಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೋ ಭರತ್ ಎಂದರು. ತಕ್ಷಣ ಇಬ್ಬರು ತಮ್ಮ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡರು. ಇಬ್ಬರಿಗೂ ಶಾಕ್ ಆಗಿತ್ತು. ಭರಣಿ ಕಣ್ಣಿಂದ ಕಂಬನಿ ಎಡೆಬಿಡದೆ ಹರಿಯತೊಡಗಿತ್ತು. ತಂದೆಯ ಕಡೆಗೆ ಗೊಂದಲದಲ್ಲೇ ನೋಡಿದಳು. ರಾಜಾರಾಮ್ ಅವರೇ ಮಾತು ಮುಂದುವರಿಸುತ್ತಾ, ಭರತ್, ನನಗೆ ಅನ್ಯಾಯ ಮಾಡಿದ ಆ ಪಾಪಿ ಗಿರೀಶ್ ಮತ್ತು ಅವನ ಮಗ ನನ್ನ ಕಂದನ್ನು ಸುಮ್ಮನೆ ಬಿಡೋದಿಲ್ಲ. ನಾನು ಹೋದ್ಮೇಲೆ ಅವಳಿಗೊಂದು ಭದ್ರತೆಯ ಅವಶ್ಯಕತೆ ಇದೆ. ಅವಳನ್ನು ರಕ್ಷಣೆ ಮಾಡೋ ಸಂಗಾತಿಯ ಅವಶ್ಯಕತೆ ಇದೆ. ಆ ಸಂಗಾತಿ ನೀನೇ ಆಗಬೇಕು ಅನ್ನೋದು ನನ್ನ ಕೊನೆಯ ಆಸೆ. ನನಗೆ ಗೊತ್ತು ನಾನಿನ್ನೂ ಹೆಚ್ಚು ಹೊತ್ತು ಬದುಕೋದಿಲ್ಲ ಅಂತ. ಅದಕ್ಕೆ ನಿನಗೆ ಕೈ ಮುಗಿತೀನಿ ಭರತ್, ನನ್ನ ಮಗಳನ್ನ ಮದುವೆ ಆಗು ಎಂದು ಕೈ ಮುಗಿದರು. ನಂದನ್ ಅವರು ಭರತ್ ಹತ್ತಿರ ಹೋಗಿ ಅವನ ಹೆಗಲ ಮೇಲೆ ಕೈ ಇಟ್ಟು, ನೋಡು ಭರತ್, ನನ್ನ ಆಸೆ ಕೂಡ ಇದೆ. ನೀನು ಈಗಲೇ ಭರಣಿನ ಮದುವೆ ಆಗಬೇಕು. ನಾನು ನಿನಗೆ ರಿಕ್ವೆಸ್ಟ್ ಮಾಡ್ತಿಲ್ಲ, ಆರ್ಡ್ರ್ ಮಾಡ್ತಿದ್ದೀನಿ. ಈ ಹಿಂದೆ ನಾನು ಯಾವ ಮಾತು ಕೇಳಿಲ್ಲ, ಆದರೆ ಈಗ ಈ ಮಾತನ್ನಾದರೂ ನಡೆಸ್ಕೊಡು ಎಂದರು. ವಸುಮತಿಯವರು ಕೂಡ ಭರತ್ ಬಳಿ ಬಂದು, ಹೌದು ಕಣೋ ರಾಜ, ಹೌದು ಕಣೋ, ರಾಜಾರಾಮಣ್ಣನ ಆಸೆ ಒಂದೇ ಅಲ್ಲ, ನಮ್ಮ ಆಸೆ ಕೂಡ ಇದೆ. ನೀನು ಮತ್ತು ಭರಣಿ ಮದುವೆ ಆಗಬೇಕು ಅನ್ನೋದು ಎಂದಾಗ ಭರತ್ ಏನು ಹೇಳುವುದೆಂದು ತಿಳಿಯದೆ ಮೌನವಾಗಿದ್ದ. ಅವನಿಗೆ ಎಲ್ಲವೂ ಅಯೋಮಯ. ಇದೇನು ನಡೆದಿದೆ ಇಲ್ಲಿ ಎಂಬ ಗೊಂದಲ. ಈ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಈ ಮದುವೆ ಮಾಡ್ಕೋ ಭರತ್ ಎಂದರು ವಸುಮತಿ. ಹೌದು ಕಣೋ, ಈ ಮದುವೆಯಿಂದ ರಾಜಾರಾಮ್ ಅಂಕಲ್ಗೆ ನೆಮ್ಮದಿ ಸಿಗುತ್ತೆ. ನಿಶ್ಚಿಂತೆಯಿಂದ ಪ್ರಾಣ ಬಿಡುತ್ತಾರೆ. ಅವ್ರ ಕಷ್ಟ ನೋಡೋದಕ್ಕಾಗ್ತಿಲ್ಲ ಕಣೋ. ಮಗಳ ಮದುವೆ ನೋಡಬೇಕು ಅಂತ ಆಗ್ಲಿಂದ ಉಸಿರು ಬಿಗಿ ಹಿಡಿದು ಕಾಯ್ತಿದ್ದಾರೆ ಎಂದನು ಗೌತಮ್. ಭರತ್ ಹೆಚ್ಚು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ತಗೋ, ಕಟ್ಟು ತಾಳಿ ಎಂದು ಭರತ್ ಮುಂದೆ ತಾಳಿ ಹಿಡಿದರು ನಂದನ್. ಆ ಕ್ಷಣಕ್ಕೆ ಭರತ್ಗೆ ಏನನಿಸಿತೋ ಏನೋ, ಮದುವೆ ಆಗ್ತೀನಿ ಎಂದು ಬಿಟ್ಟ. ಭರಣಿಗೆ ಶಾಕ್ ಆಗಿ ಗರಬಡಿದವಳಂತೆ ನಿಂತು ಬಿಟ್ಟಳು. ಆದರೆ ಅವಳ ಕಣ್ಣಿಂದ ಜಾರುತ್ತಿದ್ದ ಕಂಬನಿಗೆ ಕೊನೆಯೇ ಇಲ್ಲವೆಂಬಂತೆ ಹರಿಯುತ್ತಿತ್ತು. ನಂದನ್ ಅವರ ಕೈಯಲ್ಲಿದ್ದ ತಾಳಿಯನ್ನು ತೆಗೆದುಕೊಂಡು ಕ್ಷಣ ಕೂಡ ಬೇಯಿಸದೆ ಭರಣಿ ಕೊರಳಿಗೆ 3 ಗಂಟು ಹಾಕಿದ. ನಂದನ್ ಫ್ಯಾಮಿಲಿ ಮತ್ತು ಜಿತೇಂದ್ರ, ಶಾಂತಮ್ಮ, ಹಾಗೆ ಅಲ್ಲಿದ್ದ ಡಾಕ್ಟರ್, ನರ್ಸ್ ಎಲ್ಲರೂ ಈ ಮದುವೆಗೆ ಸಾಕ್ಷಿಯಾದರು. ರಾಜಾರಾಮ್ ಅವರು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮತ್ತೊಮ್ಮೆ ಭರತ್ ಕೈ ಮೇಲೆ ಭರಣಿ ಕೈ ಇಟ್ಟು, ಇನ್ಮೇಲೆ ನನ್ನ ಮಗಳ ಜವಾಬ್ದಾರಿ ನಿನ್ನದು ಭರತ್, ಅವಳ ಮಾನ ಪ್ರಾಣ ಎರಡೂ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡು ಎಂದು ಕೈ ಮುಂದೆ ಮಾಡಿದರು. ಭರತ್ ಅವರ ಕೈ ಮೇಲೆ ತನ್ನ ಕೈ ಇಟ್ಟು, ಖಂಡಿತ ಕಾಪಾಡ್ತೀನಿ ಎನ್ನುವಂತೆ ತಲೆ ಆಡಿಸಿದ. ಭರತ್, ತಾಯಿ ಇಲ್ಲದ ಮಗಳು ಅಂತ ತುಂಬ ಮುದ್ದಾಗಿ ಸಾಕ್ಬಿಟ್ಟೆ. ಅವಳಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಅವಳನ್ನು ಕ್ಷಮಿಸ್ಬಿಡು. ಪ್ರೀತಿಯಿಂದ ಹೇಳಿಕೊಟ್ರೆ ಅರ್ಥ ಮಾಡ್ಕೊಳ್ತಾಳೆ. ಹಾಗೆ ನನ್ನನ್ನು ಕ್ಷಮಿಸ್ಬಿಡು. ಅವತ್ತು ಕಾಲೇಜ್ನಲ್ಲಿ ನಿನ್ನ ಜೊತೆ ತುಂಬ ಒರಟಾಗಿ ನಡ್ಕೊಂಡ್ಬಿಟ್ಟೆ ಎಂದು ಹೇಳಿ ಇಬ್ಬರನ್ನು ಕಣ್ತುಂಬಿಕೊಂಡು, ನನಗೀಗ ನೆಮ್ಮದಿ ಆಯಿತು, ಇನ್ನು ನಾನು ಸಂತೋಷದಿಂದ ಪ್ರಾಣ ಬಿಡ್ತೀನಿ ಎಂದು ಎರಡೂ ಕೈ ಎತ್ತಿ ಚೆನ್ನಾಗಿರಿ ಎಂದು ಆಶೀರ್ವದಿಸಿ ಕಣ್ಣಲ್ಲಿ ಪ್ರಾಣ ಬಿಟ್ಟರು. ಭರತ್ ತಕ್ಷಣ ಅಂಕಲ್ ಎಂದು ಹೇಳಿದಾಗ ವಾಸ್ತವಕ್ಕೆ ಬಂದ ಭರಣಿ ಅವರ ಕಡೆ ನೋಡಿ, ಡ್ಯಾಡಿ, ಡ್ಯಾಡಿ ಮಾತಾಡಿ, ಡ್ಯಾಡಿ, ಡ್ಯಾಡಿ ಪ್ಲೀಸ್ ಮಾತಾಡಿ ಎಂದು ಅವರನ್ನು ಅಲುಗಾಡಿಸತೊಡಗಿದಳು. ಅವಳ ದುಃಖದ ಕಟ್ಟೆ ಒಡೆದಿತ್ತು. ಅವರ ಎದೆಯ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ವಸುಮತಿ ಮತ್ತು ರಾಧಾ ಅವಳನ್ನು ಕರೆದುಕೊಂಡು ಆಚೆ ನಡೆದರು. ಅವಳನ್ನು ಕುರ್ಚಿಯ ಮೇಲೆ ಕೂರಿಸಿ, ರಾಧಾ ಹೋಗಿ ನೀರು ತಗೊಂಡು ಬಾ ಎಂದರು ವಸುಮತಿಯವರು. ಸರಿಯತ್ತೆ ಎಂದ ರಾಧಾ ನೀರು ತರಲು ಹೋದಳು. ಅಳ್ಬೇಡ ಭರಣಿ, ಸಮಾಧಾನ ಮಾಡ್ಕೊ, ನಿಮ್ಮ ತಂದೆ ಆಯಸ್ಸು ಇದ್ದಿದ್ದು ಇಷ್ಟೇ ಅನಿಸುತ್ತೆ ಎಂದರು. ರಾಧಾ ನೀರು ತಂದು ಕೊಡಲು, ತಗೋ ಭರಣಿ, ಚೂರು ನೀರು ಕುಡಿ ಎಂದಾಗ, ನನಗೇನು ಬೇಡ, ನನಗೆ ಡ್ಯಾಡಿ ಬೇಕು ಎಂದು ಚಿಕ್ಕ ಮಕ್ಕಳ ಹಾಗೆ ಬಿಕ್ಕುತ್ತಾ ಡ್ಯಾಡಿ ಎಂದು ಅಳಲು. ಪುಟ, ಇಲ್ಲಿ ನೋಡು ಎಂದು ಅವಳ ಕಣ್ಣೀರು ಒರೆಸಿ ತಮ್ಮೆದೆಗೆ ಆನಿಸಿಕೊಂಡ ವಸುಮತಿಯವರು, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಒಂದಲ್ಲ ಒಂದಿನ ಈ ಭೂಮಿ ಬಿಟ್ಟು ಹೋಗಲೇಬೇಕು. ಅದು ಪ್ರಕೃತಿ ನಿಯಮ. ಇವತ್ತು ನಿಮ್ಮ ತಂದೆ, ನಾಳೆ ಇನ್ಯಾರು, ನಾಡಿದ್ದು ಮತ್ಯಾರು. ಅವ್ರು ಮುಂದೆ ಹೋದರೆ ನಾವು ಅವರ ಹಿಂದೆ ಹೋಗ್ತೀವಿ ಅಷ್ಟೇ. ಸಾವನ್ನು ಯಾರ ಕೈಯಿಂದಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು, ಹುಟ್ಟು ಉಚಿತ, ಸಾವು ಖಚಿತ ಎಂದು ಹೇಳಿ ವಸುಮತಿಯವರು ಸಮಾಧಾನ ಮಾಡಿದರು. ಹೌದು ಭರಣಿ, ಯಾರ್ಯಾರ ಹಣೆ ಬರಹದಲ್ಲಿ ಆ ದೇವರು ಇಷ್ಟೇ ವರ್ಷ ಬರಬೇಕು ಅಂತ ಬರ್ತಿರ್ತಾನೋ ಅವ್ರು ಅಷ್ಟೇ ವರ್ಷ ಬದುಕಿ ಹೋಗ್ತಾರೆ. ಹಾಗೆ ನಿಮ್ಮ ತಂದೆ ಆಯಸ್ಸು ಕೂಡ ಇಷ್ಟೇ ಇದ್ದಿದ್ದು ಅನಿಸುತ್ತೆ. ಅದಕ್ಕೆ ಈ ಭೂಮಿ ಋಣ ಮುಗಿಸಿ ಆ ದೇವ್ರ ಹತ್ರ ಹೋದರು ಅನಿಸುತ್ತೆ ಎಂದು ರಾಧಾ ಕೂಡ ಸಮಾಧಾನ ಮಾಡಿದಳು. ಮೇಡಮ್, ನೀವು ಹೀಗೆ ಅಳ್ತಾ ಇದ್ದರೆ ಯಜಮಾನ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳಿ?
ಅವ್ರು ಯಾವತ್ತೂ ನಿಮ್ಮ ಕಣ್ಣಲ್ಲಿ ನೀರು ಬರೋದನ್ನು ನೋಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಹಾಗಿದ್ಮೇಲೆ ನೀವಿಷ್ಟೊಂದು ಅಳೋದನ್ನು ನೋಡಿ ಮೇಲೆ ಹೋಗಿರೋ ಅವ್ರಿಗೆ ಎಷ್ಟು ನೋವಾಗಬೇಡ ಎಂದು ಶಾಂತಮ್ಮ ಕೂಡ ತನಗೆ ತೋಚಿದ ರೀತಿ ಮಾತುಗಳಿಂದ ಸಮಾಧಾನ ಮಾಡಿದಳು. ಯಾರು ಎಷ್ಟೇ ಸಮಾಧಾನ ಮಾಡಿದರೂ ಭರಣಿ ಅಳು ಮಾತ್ರ ನಿಲ್ಲುತ್ತಿಲ್ಲ. ಎಲ್ಲರೂ ಸಮಾಧಾನದ ಮಾತುಗಳನ್ನು ಹೇಳಿದಷ್ಟು ಅವಳಿಗೆ ದುಃಖ ಒತ್ತರಿಸಿ ಬರುತ್ತಿತ್ತು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 32ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತು ಈ ಕಥೆ ಇಷ್ಟವಾಗ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.